ಪಶ್ಚಿಮ ವಲಯ ವೃತ್ತಿಪರ ಕ್ರೀಡಾಕೂಟದ ಸಮಾರೋಪ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯ ನೆಚ್ಚಿನ ಜಿಲ್ಲಾಧಿಕಾರಿಯವರು ಆಗಮಿಸ್ತಾ ಇದ್ದಾರೆ. ಅವರಿಗೆ ಜಿಲ್ಲಾ ಸಮಾಧ್ಯಕ್ಷರ ಪರವಾಗಿ 4 ಜಿಲ್ಲಾ ಸಮಾಧ್ಯಕ್ಷರ ಪರವಾಗಿ ಗೌರವಪೂರ್ವಕವಾದ ಸ್ವಾಗತವನ್ನು ವಲಯ ಮಟ್ಟದ ಪರವಾಗಿ ನಾನು ಕೋರುತ್ತೇನೆ. ಪೆರೇಡ್ ಕಮಾಂಡರ್ ರಾಘು ಸರ್ ಅವರು ವರದಿ ನೀಡುವಂತೆ ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ. ಮಾನ್ಯ ಜಿಲ್ಲಾಧಿಕಾರಿಯವರಲ್ಲಿ ವರದಿಯನ್ನು ನೀಡುವಂತೆ ಪೆರೇಡ್ ಕಮಾಂಡರ್ ರಾಘು ಸರ್ ಅವರು. ಮಾನ್ಯರೇ, 2024ನೇ ಸಾಲಿನ ಗೃಹರಕ್ಷಕರ ವಲಯಮಟ್ಟದ ಕ್ರೀಡಾಕೂಟದ ಸಮಾರಂಭದ ಕವಾಯತು ಪಥಸಂಚಲನಕ್ಕೆ ಅನುಮತಿಯನ್ನು ಕೋರುತ್ತಿದ್ದೇನೆ. ಮಾನ್ಯರೇ, ಪಥಸಂಚಲನೆಗಾಗಿ ಅನುಮತಿಯನ್ನು ಪಡೆದುಕೊಂಡು ಸ್ವಸ್ಥಾನಕ್ಕೆ ನಮ್ಮ ತಂಡದ ಪೆರೇಡ್ ಕಮಾಂಡರ್ ರಾಘು ಸರ್ ಅವರು. ಮುಂದಿನ ಆದೇಶಕ್ಕಾಗಿ ಎಲ್ಲ ತುಕಡಿಗಳು. ವಲಯ ಮಟ್ಟದ ವೃತ್ತಿಪರ ಕ್ರೀಡಾಕೂಟದ ಸಮಾರಂಭದ ಆಕರ್ಷಕ ಪಥಸಂಚಲನ. ಈ ಪಥಸಂಚಲನೆಯ ನೇತೃತ್ವವನ್ನು ವಹಿಸಿರುವಂಥ ಬೋಧಕರು ರಘು ಸರ್ ಅವರು, ಉತ್ತರ ಕನ್ನಡ ಜಿಲ್ಲೆ. ಇವರ ನೇತೃತ್ವದಲ್ಲಿ, ಇವರ ಮುಂದಾಳತ್ವದಲ್ಲಿ 4 ಜಿಲ್ಲೆಗಳ ತಂಡಗಳು ರಘು ಸರ್ ಅವರ ನೇತೃತ್ವದಲ್ಲಿ ಮೊದಲನೇ ತಂಡ ಚಿಕ್ಕಮಗಳೂರು ಜಿಲ್ಲೆ. ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಗೌರವ ವಂದನೆ. ಚಿಕ್ಕಮಗಳೂರು ಜಿಲ್ಲೆಯ ವಿರೂಪಾಕ್ಷ PLC ಇವರಿಂದ. ಅದೇ ರೀತಿ 2ನೇ ತುಕಡಿ ಉಡುಪಿ ಜಿಲ್ಲಾ ತಂಡ ಪ್ರಭಾಕರ್ ಸುವರ್ಣರವರ ನೇತೃತ್ವ. ಉತ್ತರ ಕನ್ನಡ ಜಿಲ್ಲಾ ತಂಡ ವಿಷ್ಣು ಗೌಡ ಇವರ ನೇತೃತ್ವದ ತಂಡ. ದಕ್ಷಿಣ ಕನ್ನಡ ಜಿಲ್ಲೆ ಸನತ್ ಇವರ ನೇತೃತ್ವದಲ್ಲಿ ಮುಂದೆ ಸಾಗುತ್ತಾ ಇದೆ ಈ 4 ತಂಡಗಳು. ಆಕರ್ಷಕವಾದ ಪಥಸಂಚಲನೆಯ ನೇತೃತ್ವ ಬೋಧಕರು ರಘು ಸರ್ ಅವರ ನೇತೃತ್ವದಲ್ಲಿ. ನಮ್ಮ ದೇಶದ, ನಮ್ಮ ರಾಜ್ಯದ ಎಲ್ಲೆಡೆ ಈ ಗೃಹರಕ್ಷಕರ ಸೇವೆಯನ್ನು ನಾವು ಶ್ಲಾಘಿಸೋಣ. ತುರ್ತು ಸಂದರ್ಭಗಳಲ್ಲಿ ಆಗಲಿ, ಕಾನೂನು ಸುವ್ಯವಸ್ಥೆ ಕಾಪಾಡುವ ಸಂದರ್ಭಗಳಲ್ಲಿ, ಕ್ರೀಡಾಕೂಟದಲ್ಲೂ ಸಹ ನಾವು ಏನು ಹಿಂದೆ ಇಲ್ಲ ಅನ್ನುವ ಒಂದು ಮನೋಭಾವನೆಯಿಂದ ಈ ವಲಯ ಕ್ರೀಡಾಕೂಟದಲ್ಲಿ ಈ 4 ಜಿಲ್ಲೆಯ 4 ತಂಡಗಳ ಆಕರ್ಷಕವಾದ ಪಥಸಂಚಲನೆ ತುಕಡಿಗಳು
ರಘು ಸರ್ ಅವರ ನೇತೃತ್ವದಲ್ಲಿ ಪೆರೇಡ್ ಕಮಾಂಡರ್ ಅವರ ನೇತೃತ್ವದಲ್ಲಿ ಎಲ್ಲ 4 ತಂಡಗಳು ಸ್ವಸ್ಥಾನಕ್ಕೆ ಮರಳುತ್ತಾ ಇದೆ. ಪತ್ರಿಕೆ ಮಾಧ್ಯಮದವ್ರನ್ನ ನಾನು ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ವೇದಿಕೆ ಕಾರ್ಯಕ್ರಮದತ್ತ ನಮ್ಮ ಎಲ್ಲರ ಚಿತ್ತ. ಈ ಕಾರ್ಯಕ್ರಮದ ಸಮಾರೋಪ ಸಮಾರಂಭದಲ್ಲಿ ಎಲ್ಲರನ್ನ ಗಣ್ಯರನ್ನ ಅತಿಥಿಗಳನ್ನ ಸ್ವಾಗತಿಸಲಿಕ್ಕಿದ್ದಾರೆ ನಮ್ಮ ಜಿಲ್ಲಾ ಸೆಕೆಂಡ್ ಇನ್ ಕಮಾಂಡ್ ಶ್ರೀ ರಾಜೇಶ್ ಕೇಶಿ ಸರ್ ಅವರು.